ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಸಿನ್ನರ್ ತಾಲ್ಲೂಕಿನಲ್ಲಿ ಇರುವ ಮಿರರ್ ಎಂಬ ಗ್ರಾಮ. ಇದು ಸುಮಾರು 500 ಜನಸಂಖ್ಯೆ ಹೊಂದಿರುವ ಸಾಮಾನ್ಯ ಗ್ರಾಮ. ಆದರೆ ಈ ಚಿಕ್ಕ ಗ್ರಾಮದೊಳಗೆ ಒಂದು ಕತೆ ಬೆಳೆಯಿತು. ಅದು ಸಂಪೂರ್ಣ ಪ್ರದೇಶವನ್ನೇ ನಡುಗಿಸಿತು. ಈ ಕಥೆಯ ಕೇಂದ್ರದಲ್ಲಿದ್ದ ವ್ಯಕ್ತಿ ಅಶೋಕ್ ಖರಾತ್. ಅವನ ಕೃತ್ಯಗಳಿಂದ ದೇಶವೇ ನಾಚಿಕೆ ಪಡುವ ಪರಿಸ್ಥಿತಿ ಉಂಟಾಯಿತು. ನಾಸಿಕ್ನಲ್ಲಿ ಬಂಧಿಸಲ್ಪಟ್ಟ ಸ್ವಯಂಘೋಷಿತ ಬಾಬಾ ಅಶೋಕ್ ಖರಾತ್ ಬಗ್ಗೆ ತನಿಖೆಯಲ್ಲಿ ಹಲವು ಶಾಕ್ ಮಾಡುವ ಸಂಗತಿಗಳು ಬೆಳಕಿಗೆ ಬಂದಿವೆ. ಇದರಿಂದ ರಾಜ್ಯವ್ಯಾಪಿ ಸಂಚಲನ ಉಂಟಾಗಿದೆ. ಪೊಲೀಸರ ತನಿಖೆಯಲ್ಲಿ ಅವನ ಪೆನ್ಡ್ರೈವ್ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಜೊತೆಗೆ ಅವನ ಮೇಲೆ ಲೈಂಗಿಕ ಶೋಷಣೆ ಮತ್ತು ಬ್ಲಾಕ್ಮೇಲ್ ಆರೋಪಗಳು ಕೂಡಿವೆ. ಅತ್ಯಂತ ಆಶ್ಚರ್ಯದ ವಿಷಯವೇನೆಂದರೆ ಅವನ ಬಲಿಯಾಗಿದ್ದವರಲ್ಲಿ ಬಹುತೇಕರು ಶ್ರೀಮಂತ ಮನೆಗಳ ಮಹಿಳೆಯರು ಮತ್ತು ಹೈ ಪ್ರೊಫೈಲ್ ವ್ಯಕ್ತಿಗಳು. ಹಾಗಾದರೆ ಈ ಕಪಟ ಬಾಬಾದ ಕಥೆಯೇನು? ಅವನ ವಿಚಿತ್ರ ಮನೋಭಾವಗಳ ಬಗ್ಗೆ ತಿಳಿಯೋಣ. ನಮಸ್ಕಾರ, ಇಂದಿನ ಎಪಿಸೋಡಿಗೆ ಸ್ವಾಗತ. ಮೊದಲ ನೋಟಕ್ಕೆ ಅಶೋಕ್ ಖರಾತ್ ಮಿರರ್ ಗ್ರಾಮದ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಿದ್ದ. ಬಿಎಸ್ಸಿ ಓದಿದ್ದ, ಮರ್ಚೆಂಟ್ ನೇವಿಯಲ್ಲಿ ಸಬ್ಮರೀನ್ ವಿಭಾಗದಲ್ಲಿ 22 ವರ್ಷ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದ್ದ ಮತ್ತು ನಂತರ ಹತಾತ್ ಗ್ರಾಮಕ್ಕೆ ಮರಳಿ ಆಧ್ಯಾತ್ಮಿಕ ಜೀವನದ ಕಡೆ ತಿರುಗಿದ್ದ. ಕೇಳಲು ಇದು ಗೌರವಯುತ ಮತ್ತು ಪ್ರಭಾವಶಾಲಿಯಾಗಿ ಕಾಣುತ್ತದೆ. ಆದರೆ ಇಲ್ಲಿಂದಲೇ ಒಂದು ಅಪಾಯಕಾರಿ ಕತೆ ಆರಂಭವಾಗುತ್ತದೆ. ಮಿರರ್ ಗ್ರಾಮಕ್ಕೆ ಬಂದ ನಂತರ 18 ಎಕರೆ ಜಮೀನು ಖರೀದಿಸಿ ಶಿವನಿಕಾ ಸಂಸ್ಥಾನವನ್ನು ಸ್ಥಾಪಿಸಿದ. ಜೊತೆಗೆ ಈಶಾನೇಶ್ವರ ಮಹಾದೇವ ದೇವಾಲಯವನ್ನು ನಿರ್ಮಿಸಿದ. ತಾನೇ ಆಧ್ಯಾತ್ಮಿಕ ಗುರು ಎಂದು ಹೇಳಿಕೊಳ್ಳಲು ಆರಂಭಿಸಿದ. ಅಂಕಶಾಸ್ತ್ರ ಮತ್ತು ಭವಿಷ್ಯವಾಣಿ ಮೂಲಕ ಜನರನ್ನು ಪ್ರಭಾವಿತಗೊಳಿಸಲು ಶುರುಮಾಡಿದ. ಆರಂಭದಲ್ಲಿ ಅವನು ಜನರ ಭೂತಕಾಲದ ಬಗ್ಗೆ ಹೇಳಿದ ಕೆಲವು ವಿಷಯಗಳು ಸರಿಯಾಗಿರುವಂತೆ ತೋರುತ್ತಿದ್ದವು. ಇದು ಅವನ ದೊಡ್ಡ ಯುಕ್ತಿಯಾಗಿತ್ತು. ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ಅವನು ಪರಿಣತಿ ಹೊಂದಿದ್ದ. ನಿಧಾನವಾಗಿ ಗ್ರಾಮ ಮಾತ್ರವಲ್ಲದೆ ನಗರಗಳಿಂದಲೂ ಜನ ಅವನ ಬಳಿಗೆ ಬರಲು ಶುರುಮಾಡಿದರು. ಅವನ ಭಕ್ತರಲ್ಲಿ ಕ್ಲಾಸ್ 1 ಅಧಿಕಾರಿಗಳು, ವೈದ್ಯರು, ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಸೇರಿದ್ದರು. ಜನರಿಗೆ ಅವನು ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲನೆಂಬ ಭಾವನೆ ಮೂಡಿತು. ಮದುವೆ ಸಮಸ್ಯೆ, ಉದ್ಯೋಗದ ಸಂಕಷ್ಟ ಅಥವಾ ಕುಟುಂಬದ ಕಲಹ ಏನೇ ಇರಲಿ. ಆದರೆ ಈ ನಂಬಿಕೆಯ ಹಿಂದೆ ಒಂದು ಕತ್ತಲೆ ಅಡಗಿದೆ ಎಂಬುದನ್ನು ಯಾರೂ ಊಹಿಸಲಿಲ್ಲ. ಅಶೋಕ್ ಖರಾತ್ನ ಜನಪ್ರಿಯತೆ ಹೆಚ್ಚಿದಂತೆ ಅವನ ಉದ್ದೇಶಗಳು ಬದಲಾಗತೊಡಗಿದವು. ಈಗ ಅವನು ಕೇವಲ ಭವಿಷ್ಯ ಹೇಳುವ ಬಾಬಾ ಅಲ್ಲ, ತನ್ನ ಪ್ರಭಾವವನ್ನು ಅಪಾಯಕಾರಿ ರೀತಿಯಲ್ಲಿ ಬಳಸಲು ಆರಂಭಿಸಿದ. ಅವನ ಗುರಿಯಾಗಿದ್ದು ಮುಖ್ಯವಾಗಿ ಮಹಿಳೆಯರು. ಅವುಗಳು ಸಹ ಉನ್ನತ ವರ್ಗದ, ವಿದ್ಯಾವಂತ ಮತ್ತು ಪ್ರಭಾವಶಾಲಿ ಮನೆಗಳವರು. ವೈಯಕ್ತಿಕ ಸಮಸ್ಯೆಗಳ ಪರಿಹಾರದ ಹೆಸರಿನಲ್ಲಿ ಅವರನ್ನು ತನ್ನ ಬಳಿ ಕರೆಯುತ್ತಿದ್ದ. ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿರುತ್ತಿತ್ತು, ಪೂಜೆ, ಸಲಹೆ. ಆದರೆ ನಿಧಾನವಾಗಿ ಅವನು ಮಿತಿ ಮೀರುತ್ತಿದ್ದ. ಕೆಲವರಿಗೆ ವಿಶೇಷ ಪೂಜೆಯ ಹೆಸರಿನಲ್ಲಿ ಒಬ್ಬರೇ ಕೊಠಡಿಗೆ ಕರೆಯುತ್ತಿದ್ದ. ಅಲ್ಲಿ ಮಾನಸಿಕವಾಗಿ ಪ್ರಭಾವ ಬೀರಿಸಿ ಅವನ ಮಾತುಗಳನ್ನು ನಂಬುವಂತೆ ಮಾಡುತ್ತಿದ್ದ. ಕೆಲವೊಮ್ಮೆ ಶಕ್ತಿ ಶುದ್ಧೀಕರಣ ಹೆಸರಿನಲ್ಲಿ ಸ್ಪರ್ಶಿಸುತ್ತಿದ್ದ. ಇನ್ನೊಮ್ಮೆ ರಹಸ್ಯ ವಿಧಾನಗಳ ಹೆಸರಿನಲ್ಲಿ ಅವಮಾನಕಾರಿ ಕೃತ್ಯಗಳಿಗೆ ಒತ್ತಾಯಿಸುತ್ತಿದ್ದ. ಕೆಲವು ಸಂದರ್ಭಗಳಲ್ಲಿ ಇದು ಶಾರೀರಿಕ ಸಂಬಂಧಗಳವರೆಗೂ ಹೋಗುತ್ತಿತ್ತು. ಅವನ ಅತ್ಯಂತ ಅಪಾಯಕಾರಿ ಯುಕ್ತಿ ಭಯ ಆಗಿತ್ತು. ಈ ವಿಷಯ ಬಹಿರಂಗವಾಗಲು ಕಾರಣ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೂಪಾಳಿ ಚಾಕಂಕರ್ ಕೂಡ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಉಂಟಾಯಿತು. ಕೆಲವು ಧಾರ್ಮಿಕ ಕಾರ್ಯಕ್ರಮಗಳ ವಿಡಿಯೋಗಳಲ್ಲಿ ಅವರು ಖರಾತ್ ಜೊತೆ ಕಾಣಿಸಿಕೊಂಡಿದ್ದರು. ಅವನು ಮಹಿಳೆಯರನ್ನು ಬೆದರಿಸುತ್ತಿದ್ದ. ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ಅವರ ಗಂಡನಿಗೆ ಅಪಾಯವಾಗುತ್ತದೆ ಅಥವಾ ಕುಟುಂಬಕ್ಕೆ ಕಷ್ಟ ಉಂಟಾಗುತ್ತದೆ ಎಂದು. ಈ ಭಯದಿಂದ ಹಲವರು ಮೌನವಾಗಿದ್ದರು. ಮೊದಲ ದೂರು ನೀಡಿದ ಮಹಿಳೆಯ ಕಥೆಯೂ ಇದೇ ರೀತಿ. ಮದುವೆ ಮಾಡಿಸುವ ಹೆಸರಿನಲ್ಲಿ ಕರೆದು, ನಂತರ ವೈವಾಹಿಕ ಜೀವನ ಸುಧಾರಣೆ ಹೆಸರಿನಲ್ಲಿ ಮತ್ತು ಕೊನೆಯಲ್ಲಿ ಪೂಜೆಯ ಹೆಸರಿನಲ್ಲಿ ಅವಳೊಂದಿಗೆ ದುರುಪಯೋಗ ಮಾಡಲಾಯಿತು. ತನಿಖೆಯಲ್ಲಿ ಮತ್ತೊಂದು ಶಾಕ್ ಸಂಗತಿ ಹೊರಬಂದಿತು. ಒಂದು ಪೆನ್ಡ್ರೈವ್ನಲ್ಲಿ ಹಲವು ಮಹಿಳೆಯರ ಆಕ್ಷೇಪಾರ್ಹ ವಿಡಿಯೋಗಳು ಕಂಡುಬಂದವು. ಇದರಲ್ಲಿ ಹಲವಾರು ಹೈ ಪ್ರೊಫೈಲ್ ಮಹಿಳೆಯರು ಇದ್ದಾರೆ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಈಗ ಪ್ರಶ್ನೆ ಏನೆಂದರೆ, ಹಣ, ಮಾನ, ಪ್ರಭಾವ ಮತ್ತು ಸಂಪರ್ಕಗಳಿದ್ದ ವ್ಯಕ್ತಿ ಏಕೆ ಇಂತಹ ಕೃತ್ಯಗಳಿಗೆ ಇಳಿದ? ತಜ್ಞರ ಪ್ರಕಾರ ಇದು ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಿಸಿರಬಹುದು. ಇದನ್ನು ಸಾಮಾನ್ಯವಾಗಿ ಸೆಕ್ಸ್ ಅಡಿಕ್ಷನ್ ಅಥವಾ ಮಾನಸಿಕ ಅಸ್ಥಿರತೆ ಎಂದು ಕರೆಯಲಾಗುತ್ತದೆ. ಇಂತಹ ವ್ಯಕ್ತಿಗಳು ತಮ್ಮ ಯೌನ ಚಿಂತನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಅವರು ನಿರಂತರವಾಗಿ ಲೈಂಗಿಕ ಕಲ್ಪನೆಗಳಲ್ಲಿ ಮುಳುಗಿರುತ್ತಾರೆ. ಇದು 6 ತಿಂಗಳು ಅಥವಾ ಹೆಚ್ಚು ಕಾಲ ಮುಂದುವರಿದರೆ ಗಂಭೀರ ಸಮಸ್ಯೆಯಾಗಬಹುದು. ಅಶೋಕ್ ಖರಾತ್ ಪ್ರಕರಣದಲ್ಲೂ ಇದೇ ರೀತಿಯ ಮಾದರಿ ಕಾಣಿಸುತ್ತಿದೆ. ಅವನು ಕೇವಲ ಶಾರೀರಿಕ ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಮಹಿಳೆಯರನ್ನು ವಿವಿಧ ರೀತಿಯಲ್ಲಿ ನಿಯಂತ್ರಿಸುತ್ತಿದ್ದ. ಸ್ನೇಹಿತರೆ, ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ಅಂಧನಂಬಿಕೆ, ಭಯ ಮತ್ತು ಅಂಧಭಕ್ತಿಯ ಕಥೆ. ಜನರು ತಮ್ಮ ವಿವೇಕವನ್ನು ಕಳೆದುಕೊಂಡಾಗ, ನಂಬಿಕೆ ತಪ್ಪು ಕೈಗಳಲ್ಲಿ ಬೀಳುವಾಗ ಅದು ಅತ್ಯಂತ ಅಪಾಯಕಾರಿಯಾಗುತ್ತದೆ. ನಮ್ಮ ಜೊತೆ ಇರಿ. ಧನ್ಯವಾದಗಳು.